ಈಗ ಗೋಲ್ಡ್ ರೇಟ್ ಕಡಿಮೆ ಆಗದೇ ಇಲ್ವಾ ಅಂತ ನಿರಂತರವಾಗಿ ಏರಿಕೆ ಆಗ್ತಾನೆ ಇದೆ. ಆಮೇಲೆ ಇನ್ನೂ ಕೆಲವೊಂದ್ ಕಡೆ ಏನ್ ಕೇಳಿ ಬರ್ತಾ ಇದೆ ಅಂತಂದ್ರೆ ಕೃತಕ ಅಭಾವನ್ನ ಸೃಷ್ಟಿ ಆಗ್ತಾ ಇದೆ ಅಂತ. ಈ ಬಗ್ಗೆ ಹೇಳೋದಾದ್ರೆ ನೋಡಿ, ಗೋಲ್ಡ್ ರೇಟ್ ಅನ್ನೋದು ಕಡಿಮೆ ಆಗಲ್ಲ, ಆಗುತ್ತೆ. ಎಷ್ಟಾಗುತ್ತೆ? ಕರೆಕ್ಷನ್ ಅಂತ ಹೇಳ್ತೀವಿ. ಅಂದ್ರೆ ಈಗ 13,200 ರೂಪಾಯಿಗೆ ಹೋಗಿತ್ತು, ಈಗ 12,200 ರೂಪಾಯಿಗೆ ಬಂದಿದೆ. ಆ ಥರ 12,200, 300 ಆ ಥರದ್ದೆಲ್ಲ ಆಗುತ್ತೆ. GST ಬಿಟ್ಟು, ಮತ್ತೆ GST ಸೇರಿಸಿದ್ರೆ 3% ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನ ಕರೆಕ್ಷನ್ ಅಂತ ಹೇಳ್ತೀವಿ. ಅಂದ್ರೆ ಅತಿ ಕಡಿಮೆ ದಿನದಲ್ಲಿ ಬಹಳ ಜಾಸ್ತಿ ರೇಟ್ಗಳು ಹೊಟ್ಟೋಯ್ತು ಅಂದ್ರೆ ಅದು ಆರ್ಟಿಫಿಷಿಯಲ್ ಆಗಿ ಗ್ರೋತ್ ಅಂತ ಹೇಳ್ತೀವಿ, ಬೆಲೆ ಏರಿಕೆ ಕಾಣ್ತು. ಈಗ ಬೇಡಿಕೆ ಕಡಿಮೆ ಆಯ್ತು ಅಂತಂದಾಗ ಕುಸಿಯೋದನ್ನ ಕರೆಕ್ಷನ್ ಅಂತ ಹೇಳ್ತೀವಿ. ಆದ್ರೆ ಒಂದು ಮಟ್ಟ ತಲುಪದ ಮೇಲೆ ಅದು ಅದಕ್ಕಿಂತ ಕಡಿಮೆ ಆಗೋದಿಲ್ಲ. ಈಗ ನನ್ನನ್ನು ಕೇಳಿದ್ರೆ, ಸರ್ ಈಗ ಸುಮಾರು 12,500 ಇದೆ ಅಂತ ಹೇಳ್ತೀರಾ, ಇದು 10,000 ರೂಪಾಯಿಗೆ ಬರ್ಬೋದಾ, 8,000 ರೂಪಾಯಿಗೆ ಬರ್ಬೋದಾ ಅಂತಂದ್ರೆ ಬರೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಮತ್ತೆ ಕಾರಣಗಳು ಸೇಮ್. ಈ ಮುಂಚೆ ಹೇಳ್ದಾಗೆ ಉತ್ಪಾದನೆ, ಬೇಡಿಕೆ, ಭೌಗೋಳಿಕ ಸಮಸ್ಯೆಗಳು ಮತ್ತು ಎಲ್ಲಾ ದೇಶಗಳು ಇರುವಂತಹ ಹಿನ್ನೆಲೆಯಲ್ಲಿ ಅತಿ ಹೆಚ್ಚು ಚಿನ್ನವನ್ನ ಶೇಖರಣೆ ಮಾಡ್ಕೊಳ್ತಾ ಇರೋದು. ಸೊ ನನ್ನ ಎಕಾನಮಿ ಸ್ಟ್ರಾಂಗ್ ಇದ್ದಾಗ ನಾನು ಏನ್ ಮಾಡ್ತೀನಿ, ನನ್ನ ಹತ್ರ ದುಡ್ಡಿದೆ ಅಂತಂದ್ರೆ ನಾನು ಒಂದು ಅಮೆರಿಕ ಜೊತೆ ವ್ಯಾಪಾರಗಳನ್ನ, ಅವ್ರದ್ದೇನ್ ಡಾಲರ್ ಇದೆ ಅದನ್ನ ಎತ್ತಿಟ್ಕೊಳ್ಳೋ ಬದಲು ನಾನೀಗ ಅದನ್ನ ಕೊಟ್ಬಿಟ್ಟು ಚಿನ್ನ ತೆಗೆದುಕೊಳ್ತಾ ಇದ್ದೀನಿ. ಸೊ ಅಮೆರಿಕಾದ ಜೊತೆನಲ್ಲಿ ಇವತ್ತು ಹಲವಾರು ರಾಷ್ಟ್ರಗಳು ಸ್ಟ್ರಾಂಗ್ ಆಗ್ತಾ ಇದೆ, ನಮ್ಮ ಭಾರತ ಕೂಡ ಸ್ಟ್ರಾಂಗ್ ಆಗ್ತಾ ಇದೆ ಎಕಾನಮಿನಲ್ಲಿ. ಹಾಗಾಗಿ ನಮ್ಮ ಬಳಿ ಏನಪ್ಪಾ ಅಂತಂದ್ರೆ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಇನ್ನೊಂದು, ಜನಗಳಲ್ಲಿ ಕೂಡ ಹಣದ ಲಭ್ಯತೆ ಜಾಸ್ತಿ ಆಗ್ತಾ ಇದೆ. ಈಗ ಉದಾಹರಣೆಗೆ ಅಮೆರಿಕಾದಲ್ಲಿರುವಂತಹ ಜನಗಳಿರ್ಬೋದು, ಯುರೋಪ್ ಅಲ್ಲಿ ಇರುವಂತಹ ಇರ್ಬೋದು, ಬಹಳ ವಿದೇಶಗಳಿಗೆ ಎಸ್ಪೆಷಲಿ ಸಾಫ್ಟ್ವೇರ್ ಅಲ್ಲಿ ನಮ್ಮ ಜನಗಳು ಬಹಳ ಮುಂದೆ ಇದ್ದಾರೆ. ಅವರೆಲ್ಲ ಹೋಗಿ ಏನಪ್ಪಾ ಅಂತಂದ್ರೆ ಅವ್ರ ಹಣನ ನಮ್ಮ ದೇಶಕ್ಕೆ ಕಳಿಸ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ರಿಯಲ್ ಎಸ್ಟೇಟು ಮತ್ತು ಗೋಲ್ಡ್ ರೇಟ್ ಜಾಸ್ತಿ ಆಗ್ತಾ ಇರೋದು. ಯಾಕಂದ್ರೆ ಹಣ ಬಂತಂದಾಗ ನಾನು ಹಣದ ರೂಪದಲ್ಲಿ ಇಟ್ಕೊಳಕ್ ಆಗೋದಿಲ್ಲ, ಅದನ್ನ ಬೇರೆ ಯಾವುದೋ ಒಂದು ರೀತಿನಲ್ಲಿ ಅದನ್ನ ಖರ್ಚು ಮಾಡಬೇಕಾಗತ್ತೆ. ಸೊ ನಾನು ಅದನ್ನ ಕೊಟ್ಟು ಚಿನ್ನ ತೆಗೆದುಕೊಳ್ತಾ ಇದ್ದೀನಿ, ಭೂಮಿ ತೆಗೆದುಕೊಳ್ತಾ ಇದ್ದೀನಿ. ಸೊ ದಟ್ ಇಸ್ ಕಾಲ್ಡ್ ಇನ್ಫ್ಲೇಷನ್ ಅಂತ. ಯಾವಾಗ ಹಣದ ಹರಿವು ಜಾಸ್ತಿ ಆಗುತ್ತೆ, ಅದರ ಟರ್ನ್ ಓವರ್ ಜಾಸ್ತಿ ಆಗ್ತಾ ಹೋಗುತ್ತೆ, ಅವಾಗ ಬೇಡಿಕೆ ಜಾಸ್ತಿ ಆಗುತ್ತೆ, ಬೆಲೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನೂ ಕೆಲವೊಂದಿಷ್ಟು ಕಡೆ ಏನಾಗ್ತಿದೆ ಅಂತಂದ್ರೆ ಈ ವ್ಯಾಪಾರಸ್ಥರು ಈ ಗೋಲ್ಡ್ ರೇಟ್ ಜಾಸ್ತಿ ಆಗುತ್ತೆ, ಕಮ್ಮಿ ಆಗಲ್ಲ, ಈಗಲೇ ಪರ್ಚೇಸ್ ಮಾಡಿ ಅನ್ನೋ ತರ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಜನರಲ್ಲಿ ಆ ತರ ತಲೆಯಲ್ಲಿ ವಿಚಾರಗಳು ಬರೋ ತರ ಮಾಡ್ತಾ ಇದ್ದಾರೆ ಅನ್ನೋ ಮಾತು ಸಹ ಕೇಳಿ ಬರ್ತಾ ಇದೆ ಈ ಮಾರ್ಕೆಟ್ ಅಲ್ಲಿ. ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ ನೋಡಿ, ವರ್ತಕರು ಅವ್ರದ್ದೇನಿದೆ ಅವ್ರ ವ್ಯಾಪಾರ ಮನೋಭಾವನೆಯಲ್ಲಿ ಅವರು ಪ್ರಮೋಟ್ ಮಾಡೋದಕ್ಕೆ, ಮಾರ್ಕೆಟಿಂಗ್ ಮಾಡೋದಕ್ಕೆ ಹೇಳ್ತಾ ಹೋಗ್ತಾರೆ. ಆದ್ರೆ ಸತ್ಯ ಅಥವಾ ಮಾಹಿತಿ ಅನ್ನೋದು ಒಂದು ಕಡೆ ಇದ್ದೇ ಇರುತ್ತೆ. ಸೊ ಮೊದಲನೇದಾಗಿ ನೀವು ಈ ಹಣನ ಅಥವಾ ಚಿನ್ನನ ಯಾತಕ್ಕೆ ತೆಗೆದುಕೊಳ್ತಾ ಇದ್ದೀರಿ ಅನ್ನೋದು ಬಹಳ ಮುಖ್ಯ ಆಗ್ತಾ ಹೋಗುತ್ತೆ. ಮೊದಲನೇದಾಗಿ ನಿಮಗೆ ಇಲ್ಲಿ ನಿಮ್ಮ ಮನೆಯಲ್ಲಿ ಒಂದು ಕಾರ್ಯಕ್ರಮಗಳಿದೆ, ಅದಕ್ಕೋಸ್ಕರ ನೀವು ತೆಗೆದುಕೊಳ್ತಾ ಇದ್ದೀನಿ ಅಂತಂದ್ರೆ ನೀವು ತೆಗೆದುಕೊಳ್ಳೇಬೇಕು, ಬೇರೆ ದಾರಿ ಇಲ್ಲ. ಹೂಡಿಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ ನನ್ನ ಹತ್ರ ದುಡ್ಡಿದೆ, ಅದನ್ನ ಶೇರ್ಸ್ ಅಲ್ಲಿ ಹಾಕೋದಕ್ಕೆ ಇಷ್ಟ ಇಲ್ಲ, ಅಥವಾ ನಾನು ಸ್ವಲ್ಪ ಸೇಫ್ ಆಗಿರ್ಬೇಕು, ಹೆಚ್ಚು ಲಾಭ ಮಾಡಬೇಕು ಅಂತಂದಾಗ ನಾನು ಬಿಸ್ಕೆಟ್ಸ್ ತೆಗೆದುಕೊಳ್ಳಿ ಅಂತ ಹೇಳ್ತೀನಿ. ಆ ಥರ ನೀವು ಹೋಗ್ತಾ ಇರೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತಾ ಹೊರತ್ತೆ. ಅವ್ರು ಏನೇ ಹೇಳಿ ಬೆಲೆ ಜಾಸ್ತಿ ಆಗುತ್ತೆ, ವರ್ತಕರು ಹೇಳೋದು, ವರ್ತಕರು ಯಾವತ್ತು ಪ್ರಮೋಟ್ ಮಾಡಲ್ಲ, ಬಿಸ್ಕೆಟ್ಸ್ ತಗೊಳ್ಳಿ ಅಂತ ಪ್ರಮೋಟ್ ಮಾಡಲ್ಲ, ಅವ್ರಿಗೆ ಲಾಸ್ ಆಗತ್ತೆ. ಯಾಕೆ ಅಂತಂದ್ರೆ ಮೇಕಿಂಗ್ ಚಾರ್ಜಸ್ ಆಗಲ್ಲ, ವೇಸ್ಟೇಜ್ ಹಾಕಕ್ಕಾಗಲ್ಲ. ಅವ್ರು ಪ್ರಮೋಟ್ ಮಾಡೋದು ಆರ್ನಮೆಂಟ್ಸ್ ಮಾತ್ರ, ಆಭರಣಗಳನ್ನ ಮಾತ್ರ. ಹಾಗಾಗಿ ನೀವು ನಿಮ್ ಪರ್ಸನಲ್ ಯೂಸ್ಗೆ ತೆಗೆದುಕೊಳ್ತಾ ಇದ್ದೀನಿ, ಅವಶ್ಯಕತೆಗೋಸ್ಕರ ತೆಗೆದುಕೊಳ್ತಾ ಇದ್ದೀನಿ, ಸಂಪ್ರದಾಯಕ್ಕೋಸ್ಕರ ತೆಗೆದುಕೊಳ್ತಾ ಇದ್ದೀನಿ, ಕಾರ್ಯಕ್ರಮಕ್ಕೋಸ್ಕರ ತೆಗೆದುಕೊಳ್ತಾ ಇದ್ದೀನಿ ಅಂದ್ರೆ ಆಭರಣಗಳನ್ನ ತೆಗೆದುಕೊಳ್ಳಿ. ಇಲ್ಲ ನಾನು ಹೂಡಿಕೆಗೋಸ್ಕರ ತೆಗೆದುಕೊಳ್ತಾ ಇದ್ದೀನಿ ಅಂದ್ರೆ ಬಿಸ್ಕೆಟ್ ತೆಗೆದುಕೊಳ್ಳಿ. ಇನ್ನು ಚಿನ್ನದ ಬೆಲೆ ಜಾಸ್ತಿ ಆಗತ್ತಾ ಕಡಿಮೆ ಆಗತ್ತಾ ಅಂತಂದ್ರೆ ಈಗಿರುವಂತಹ ಹಿನ್ನೆಲೆಯಲ್ಲಿ ದೇಶಗಳಲ್ಲಿರುವಂತಹ ಭೌಗೋಳಿಕವಾಗಿ ಅನಿಶ್ಚಿತೆಯಲ್ಲಿ ಈ ಚಿನ್ನದ ಬೆಲೆ ಜಾಸ್ತಿ ಆಗುತ್ತೆ. ಎಷ್ಟು ಜಾಸ್ತಿ ಆಗುತ್ತೆ ಅಂತಂದ್ರೆ ನಾವೇನು ಕರಾರುವಕ್ಕಾಗಿ ನಿಖರವಾಗಿ ಹೇಳಕ್ ಆಗೋದಿಲ್ಲ. ಬಟ್ ಒಂದು ಹಿನ್ನೆಲೆಯಲ್ಲಿ ಇವತ್ತಿನ ನಡೆದಿರುವಂತಹ ಘಟನೆಗಳು ಮತ್ತು ಹೇಗೆ ರಿಯಾಕ್ಟ್ ಆಯ್ತು ಮಾರ್ಕೆಟ್ ಅನ್ನೋದ್ರ ಮೇಲೆ ಆಧಾರಿತವಾಗಿ ನಾವು ಈ ಮುಂಚೆ ಏನ್ ಹೇಳಿದ್ವಿ ಅಂದ್ರೆ ಈ ಡಿಸೆಂಬರ್ ಅಥವಾ ಮಾರ್ಚ್ ಒಳಗಡೆ 12,000 ಹೋಗುತ್ತೆ ಅಂತ ಹೇಳಿದ್ವಿ. ಬಟ್ ಕೆಲವಾರು ಪರಿಸ್ಥಿತಿಗಳಿಂದ ಅದು ಇವಾಗಲೇ ಮುಟ್ಟುಬಿಡ್ತು. ಸೊ ಇವಾಗ ನಾವೇನ್ ಅನ್ಕೋತಾ ಇದೀವಿ ಅಂದ್ರೆ ಮಾರ್ಚ್ ಒಳಗಡೆ 14,000 ರೂಪಾಯಿ ಮುಟ್ಟುತ್ತೆ ಅಂತ ನಮ್ಮ ಒಂದು ಅನಿಸಿಕೆ. ಹಾಗಾಗಿ ಚಿನ್ನದ ಬೆಲೆ ಕಡಿಮೆ ಆಗಲ್ಲ. ಈ ಒಂದು ವಾರದಲ್ಲಿ ಏನೋ ಒಂದು 150 ರೂಪಾಯಿ ಕಡಿಮೆ ಆಯ್ತು ಅಂತಂದ್ರೆ ಅದು ಕರೆಕ್ಷನ್ ಅಂತ ಹೇಳ್ತೀವಿ. ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಇದು ಏರುಮುಖ ಆಗ್ತಾ ಹೋಗುತ್ತೆ. ಸೊ ಇದು ಒಂದ್ ಕಡೆ ಆದ್ರೆ ಸರ್, ಇತ್ತೀಚೆಗೆ ಈ ಡಿಜಿಟಲ್ ಗೋಲ್ಡ್ ಕೂಡ ತುಂಬಾ ಟ್ರೆಂಡ್ ಆಗ್ತಾ ಇದೆ. ಸೊ ಈ ಡಿಜಿಟಲ್ ಗೋಲ್ಡ್ ಇನ್ವೆಸ್ಟ್ ಮಾಡೋದು ಎಷ್ಟು ಸೇಫ್, ಜೊತೆಗೆ ಅದ್ರ ಜೊತೆ ಏನೆಲ್ಲ ಪ್ರಯೋಜನ ಇದೆ ಅಂತ ನೋಡಿ. ಚಿನ್ನ ಎರಡು ರೀತಿ ನಾವು ಇಟ್ಕೋಬಹುದು.
ಹಿಂದಿನ ದಿನಗಳಲ್ಲಿ ನಮಗೆ ಚಿನ್ನ ಅಂತಂದ್ರೆ ಫಿಸಿಕಲ್ ಚಿನ್ನನೇ ಆಭರಣ ಅಥವಾ ಬಿಸ್ಕೆಟ್ ತೆಗೆದುಕೊಂಡು ಮನೆಯಲ್ಲಿ ಇಟ್ಕೋಬೇಕು. ಅದೇ ನಮಗೆ ಲಭ್ಯತೆ ಇದ್ದಿದ್ದು ಅಥವಾ ನಮಗೊಂದು ಐಡಿಯಾ ಇದ್ದಿದ್ದು. ನಮ್ಮ ದೇಶದಲ್ಲಿ ಯಾವಾಗ ಉತ್ಪಾದನೆ ನಿಂತೋಯ್ತೋ ಅಥವಾ ಅತಿ ಕಡಿಮೆ ಆಯ್ತು ಮತ್ತು ಚಿನ್ನದ ಬೇಡಿಕೆ ಜಾಸ್ತಿ ಆಯ್ತಾ ಹೋಯ್ತು, ಈಗ ಸರ್ಕಾರಕ್ಕೂ ಕೂಡ ಇದು ಹೊರೆ ಆಗ್ತಾ ಹೋಗುತ್ತೆ. ಯಾಕೆ ಅಂತಂದ್ರೆ ಈ ಒಂದು ಚಿನ್ನ ಏನ್ ಹೇಳ್ತೀವಿ ನಾವು, ನಾನ್ ಪ್ರೊಡಕ್ಟಿವ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ ನಮ್ಮ ಆರ್ಥಿಕತೆ ದೃಷ್ಟಿನಲ್ಲಿ ನೋಡಿದಾಗ. ನನಗೆ ಪ್ರೊಡಕ್ಟಿವ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನಂತಂದ್ರೆ, ಉದಾಹರಣೆಗೆ ನಾನು ಏನೋ ಒಂದು ರಾ ಮೆಟೀರಿಯಲ್ ತರ್ತೀನಿ, ಅದನ್ನ ಕಚ್ಚಾ ಪದಾರ್ಥಗಳನ್ನ ಇಲ್ಲಿ ಕನ್ವರ್ಟ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿ ಫಿನಿಶ್ ಪ್ರಾಡಕ್ಟ್ ಮಾಡ್ತೀನಿ, ಅದನ್ನ ನಾನು ಇನ್ನೊಬ್ರಿಗೆ ಮಾರ್ತೀನಿ, ಅವ್ರು ಇನ್ನೊಬ್ರಿಗೆ ಮಾರ್ತಾರೆ. ಆ ತರದ್ದು ನಡೆದಾಗ ಏನಾಗುತ್ತಪ್ಪ ಅಂತಂದ್ರೆ ಎಕಾನಮಿ ರನ್ ಆಗುತ್ತೆ, ಸರ್ಕಾರಕ್ಕೆ ಟ್ಯಾಕ್ಸ್ಗಳು ಬರ್ತಾ ಹೋಗುತ್ತೆ. ಇಲ್ಲ ಅಂತಂದ್ರೆ ನಡೆಯೋದಿಲ್ಲ. ಇಲ್ಲಿ ಚಿನ್ನದಲ್ಲಿ ನನ್ನ ಸಮಸ್ಯೆ ಏನಪ್ಪಾ ಅಂತಂದ್ರೆ, ನಾನು ಸಂಪೂರ್ಣವಾಗಿ ಹೊರಗಡೆಯಿಂದ ತರ್ತೀನಿ ಅಂದ್ರೆ ಡಾಲರ್ ಅಲ್ಲೇ ತೆಗೆದುಕೊಳ್ಬೇಕು. ಎರಡನೇದು, ನನ್ನ ಚಿನ್ನ ಬಂತು, ಇಲ್ಲಾಗಿ ಫಸ್ಟ್ ಟೈಮ್ ಏನು ಆಭರಣ ಆಯ್ತು ನನ್ನ ಹತ್ರ ಸೇರ್ತು, ಅಲ್ಲಿಗೆ ನಿಂತೋಯ್ತು. ಮತ್ತೆ ಅದು ಆರ್ಥಿಕತೆನಲ್ಲಿ ಮೂವ್ ಆಗೋದೇ ಇಲ್ಲ. ಅನ್ಲೆಸ್ ನಿಮಗೇನೋ ಸಮಸ್ಯೆ ಇದೆ ಅಂದ್ರೆ ಮಾರ್ತಾ ಇದ್ದೀನಿ ಅಥವಾ ನಾನು ಬೇರೆ ತೆಗೆದುಕೊಳ್ತೀನಿ ಅಂತಂದ್ರೂ ಕೂಡ ನಿಮಗೆ ಕಷ್ಟ ಇದ್ರೆ ಮಾತ್ರ ಮಾರಿ ದುಡ್ಡು ತಗೋತೀರಾ. ಇಲ್ಲ ಅಂತಂದ್ರೆ ಅದನ್ನ ಕೊಟ್ಟು ಮತ್ತೆ ಬೇರೆ ಚಿನ್ನ ತೆಗೆದುಕೊಳ್ತೀರಾ, ಹೊಸ ಡಿಸೈನು ಹೊಸ ಇದನ್ನ ಮಾಡಿ ಮಾಡ್ತೀರಾ. ಹಾಗಾಗಿ ನನ್ನ ಆಸ್ ಎ ಕಂಟ್ರಿ, ಆಸ್ ಎ ಎಕಾನಮಿ ನನಗೊಂದು ಸಮಸ್ಯೆ ಇದೆ. ನೀವು ಹೆಚ್ಚು ಹೆಚ್ಚು ಚಿನ್ನವನ್ನು ತರಿಸ್ಕೊತಾ ಇದ್ರೆ, ಖರೀದಿ ಮಾಡ್ತಾ ಇದ್ರೆ ನನಗದು ನಷ್ಟ. ಹಾಗಾಗಿ ನನ್ನ ಹತ್ರ ಏನು ಆಯ್ಕೆ ಇತ್ತಪ್ಪ ಅಂತಂದ್ರೆ, ಈ ಇಂಪೋರ್ಟ್ನ ಪ್ರೆಷರ್ನ ಕಡಿಮೆ ಮಾಡಬೇಕು ಅಥವಾ ಫಿಸಿಕಲ್ ಗೋಲ್ಡ್ನ ನೀವು ನಿಮ್ಮನೇಲಿ ಹೋಗಿ ಇಟ್ಕೊಂಡ್ಬಿಟ್ರೆ ಅದನ್ನ ಆರ್ಥಿಕತೆಗೆ ರನ್ ಮಾಡಕ್ ಸಾಧ್ಯ ಆಗಲ್ಲ ಅಂದಾಗ ನನಗಿರುವಂತ ಆಯ್ಕೆ ಏನಪ್ಪಾ ಅಂತಂದ್ರೆ ಪೇಪರ್ ಗೋಲ್ಡ್ ಅಥವಾ ಈ ಗೋಲ್ಡ್ ಅಂತ, ಡಿಜಿಟಲ್ ಗೋಲ್ಡ್ ಅಂತ. ಇದ್ರಲ್ಲಿ ಏನಾಗತ್ತಪ್ಪ ಅಂತಂದ್ರೆ, ನಾನು ಯಾವುದೋ ಒಂದು ಸಂಸ್ಥೆ, ಬ್ಯಾಂಕ್ ಇರ್ಬೋದು, ಸರ್ಕಾರನೇ RBI ನಡೆಸ್ತಾ ಇದೆ ಬ್ಯಾಂಕುಗಳ ಮೂಲಕ, ಅಲ್ಲಿ ನಾನು ಹೋಗಿ ಯೂನಿಟ್ಸ್ ನ ಪರ್ಚೇಸ್ ಮಾಡ್ತಾ ಹೋಗ್ತೀನಿ. ಅಂದ್ರೆ ನಾನು ಅಲ್ಲಿ ದುಡ್ಡು ಕೊಡ್ತೀನಿ, ಅಷ್ಟು ಚಿನ್ನವನ್ನ ನನಗೆ ಕ್ರೆಡಿಟ್ ಮಾಡ್ತಾ ಹೋಗ್ತಾರೆ. ಈ ಡಿಜಿಟಲ್ ಚಿನ್ನದಲ್ಲಿ 2 ರೀತಿ ಇರುತ್ತೆ. ಒಂದು, ನೀವು ಹೂಡಿಕೆ ಮಾಡಿದಾಗ ಇಷ್ಟು ಗ್ರಾಮ್ ಅಂತ ನಿಮಗೆ ಕ್ರೆಡಿಟ್ ಮಾಡ್ತಾರೆ. ಆ ನಿಗದಿತ ಸಮಯದ ಮೇಲೆ ಏನಪ್ಪಾ ಅಂತಂದ್ರೆ ನಿಮಗೆ ಚಿನ್ನವನ್ನೇ ಫಿಸಿಕಲ್ ಆಗಿ ಕೊಡ್ತಾರೆ. ಅದು ಒಂದು ಆಯ್ಕೆ ಇದೆ. ಇನ್ನೊಂದು ಆಯ್ಕೆ ಏನಪ್ಪಾ ಅಂತಂದ್ರೆ, ನನಗೆ ಚಿನ್ನ ನಾನು ಕೊಡ್ತೀನಿ, ಗ್ರಾಮ್ ನೀವು ಕೊಡ್ತೀರಾ, ಕ್ರೆಡಿಟ್ ಕೊಡ್ತೀರಾ, ಆದ್ರೆ ನಿಗದಿತ ಸಮಯದ ನಂತರ ಅವತ್ತಿನ ಬೆಲೆಗೆ ಹಣ ಕೊಡೋದು ನನಗೆ. ಈ 2 ಆಯ್ಕೆ ನಮ್ಮ ಹತ್ರ ಇರ್ತದೆ. ಸೊ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ಯಾವ ಆಯ್ಕೆ ತೆಗೆದುಕೊಂಡ್ರು ಸಮಸ್ಯೆ ಇಲ್ಲ. ಯಾಕೆಂತಂದ್ರೆ ನಿಮ್ಗೆ ಅವತ್ತು ಒಂದು 5 ವರ್ಷ ಆದ್ಮೇಲೆ ನನಗೆ ದುಡ್ಡು ಬಂದ್ರೆ ನನಗೆ ಇನ್ನೊಂದೇನೋ ಸಾಲ ತೀರಿಸ್ಬೋದು, ಮನೆ ತೆಗೆದುಕೊಳ್ಬಹುದು, ಅಥವಾ ಬೇರೆ ಹೂಡಿಕೆಗಳನ್ನ ನಾನು ಆಪ್ ಮಾಡ್ಬೋದು ಅಂತ ಇರುತ್ತೆ, ಮಾಡ್ಬೋದು. ಇಲ್ಲ ನನಗೆ ಫಿಸಿಕಲ್ ಗೋಲ್ಡೇ ಬೇಕು, ಯಾಕಂದ್ರೆ ನನ್ನ ಮಗಳ ಮದುವೆ ಇದೆ, ಸೊ ಅವಳಿಗೆ ಇನ್ನೊಂದು 8 ವರ್ಷ ಆದ್ಮೇಲೆ ಮದುವೆ ಮಾಡಬೇಕು, ನಾನು 8 ವರ್ಷ ನಾನು ಕೂಡಿಟ್ಕೊಂಡು ಹೋಗ್ತೀನಿ, ಅವತ್ತಿನಗೆ ಚಿನ್ನ ಬಂದ್ಬಿಡುತ್ತೆ, ಅವಾಗ ನನಗೇನು ಟೆನ್ಷನ್ ಇಲ್ಲ, ಯಾಕಂದ್ರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಐ ಹ್ಯಾವ್ ಸೇವ್, ನನಗೆ ಸಿಗುತ್ತೆ.